ಎಲ್ಲ ವಿಸಿಟ್ ಇದು ಫೈನಾನ್ಸ್ ಲೋನ್ ಆಡುವ ನೋಟಿಸ್ ಕೊಟ್ಟಿದ್ದಾರೆ, ಇವರು ನೋಡೇ ಇಲ್ಲ, ಅದು ಗೊತ್ತಾಗಿಲ್ಲ. ಯಾವ ಫೈನಾನ್ಸ್ ಯಾವುದು? ಅದು ಮೈಕ್ರೋ ಫೈನಾನ್ಸ್ ಮಣಪುರಂ ಅವ್ರದ್ದೆಲ್ಲ ಇದು ಪಕ್ಕ ಇರುತ್ತೆ. ಲೋನ್ ಮಾಡಿದ್ದಾರೆ, ಮನೆ ಲೀಸ್ ಮಾಡಿದ್ರು, ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ, ಇವರಿಗೆ ಗೊತ್ತಾಗಿಲ್ಲ. ಸ್ವಲ್ಪ ಬಡ್ಡಿ ರಿಯಾಯಿತಿ ಮಾಡಿಸಿ ಸೀಸ್ ಮಾಡೋದು. ಯಾರ ಹತ್ರ ಅವ್ರ ಹತ್ರ ಮಾತಾಡ್ತಿರೋದು? ಯಾರು ಈಗ ಅವರಿಗೆ ನಿರೂಪ ಅಲ್ಲಮ್ಮ, ನೀನು ಲೋನ್ ಮಾಡಬೇಕಾದ್ರೆ ಮಾಡ್ಕೊಂಡಿದ್ದು, ಈಗ ಕಟ್ಟಬೇಕಾದ್ರೆ ಹಿಂಗೆ ಮಾಡಿದ್ರೆ ಹೆಂಗಮ್ಮ? ಯಾರು ಸರ್ ಅವರು? ಯಾವ ಬ್ಯಾಂಕ್ ಅದು? ಮಣಪುರಂ. ಇವರು ಬಂದು ದುಡಿದಿದ್ರು ಸರ್, ಇದು ಕೇಳಲ್ಲ, ಅಲ್ಲಿ ದುಡಿಯೋಕ್ಕೆ ಹೋಗ್ತಾ ಇಲ್ಲ. ಅವರು ಮೊನ್ನೆ ಮಳೆ ಬರ್ತಿದೆ, ಹೊರಗಡೆ ಹಾಕೋಗಿದ್ದಾರೆ ಅವ್ರಿಗೆ. ನಾನು ಹೋಗಿ ಈಗ ಓಪನ್ ಮಣಪುರಂ ಅದೇ ಮಣಪುರಂ ಹೌಸಿಂಗ್ ಸುಮಾರು ರಿಯಾಯಿತಿ ಸೆಟ್ಲ್ಮೆಂಟ್ ಕುತ್ಕೊಂಡು ಕಮ್ಮಿ ಮಾಡ್ಬೋದು, ಅಷ್ಟು ಮಾಡ್ಬೋದು. ಎಲ್ಲಿಂದ ಕಟ್ತಾರೆ? ಎಷ್ಟು ದಿನ ಟೈಮ್ ಬೇಕು ಹೇಳಮ್ಮ? ಎಲ್ಲಿ ಜಾಗ ಎಲ್ಲಿದೆ? ಇಲ್ಲಿ ಬರುವ ಮಾಡಿ ಅದು ಯಾರಿಗಾರು ಮಾಡಿಸಿರೋ? ಅಣ್ಣ ಏನು ಅವರು ಇವರಿಗೆ ಕೇಳಲ್ಲ. ಅಂದ್ರೆ ಬೀಗ ಹಾಕಿ ಹೋಗಿದ್ರು ಸರ್. ನಾವು ಅವ್ರನ್ನ ಕರೆಸ್ಬಿಟ್ಟು ಮಣಿಪುರ್ ಗೋಲ್ಡ್ ಯಾರು ಕರೆಸಿ ಯಾರು ಬಂದಿರೋ ಹೇಳಿ, ಅವ್ರು ಹಂಗೆಲ್ಲ ಮಾಡ್ಲಿಕ್ಕಾಗಲ್ಲಪ್ಪ, ಇಲ್ಲಿ ಬಂದಾಗಲ್ಲ ನೀವು ಅವೆಲ್ಲ ನೋಡ್ಕೋಬೇಕಂತ ಹೇಳಿ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಕ್ಕೆ ಹೇಳಿ. ಪಾಪ ಬಡವರಿದ್ದಾರೆ. ಆಮೇಲೆ ಅವ್ರ ಅಣ್ಣಂದು ಯಾವುದೋ ಸೈನ್ ಗೀರಿಯಾದಲ್ಲಿ ಇದೆ ಅಂತ ಇವರೆಲ್ಲ ಕೂತು ಮಾತಾಡ್ತಾರೆ. ನೀವು ಚೆಕ್ ಮಾಡಿ. ಅದೆಲ್ಲ ಇವ್ರು ನೋಡೋಣ ಬಿಡಿ. ಇವತ್ತು ಕರೆದು ಮಾತಾಡಿ. ಬೋರ್ಡ್ ನೋಟಿಸ್ ಕೋರ್ಟ್ ಕಮಿಷನಿಂದ ಬಂದರೆ ಇವರು ಏನು ಮಾಡ್ತಾರೆ? ಇದು ಆಮೇಲೆ ಈ ಬ್ಯಾಂಕ್ಗಳು ಸೆಟಲ್ಮೆಂಟ್ ಮಾಡ್ಕೊಳಕ್ಕೆ ಬರಲ್ಲ. ಕಮರ್ಷಿಯಲ್ ಬ್ಯಾಂಕ್ ಅವ್ರಿಗೆ ಇವ್ರಿಗೆ ಏನು ಮಾಡ್ತಾರೆ? ಕಂಡಮ್ ಪೋಸ್ಟ್ ಮಾಡ್ತಾರೆ. ಅದು ವಜಾ ಮಾಡಿ ಮಾಡಿಸ್ಬೇಕು ಸರ್. ವಜಾ ಮಾಡಿಸಿ ಯಾಕೆ ಹೇಳ್ತೀನಿ? ನಾನು ಹೇಳಿ ಹೆಲ್ಪ್ ಮಾಡೋ ಬಡವರು ಇದ್ದಾರೆ ಪಾಪ. ಹೋಗ್ಲಾ